ಇನ್ನೇನು ಮಾವಿನಕಾಯಿ ಸೀಸನ್ ಹತ್ತಿರ ಬಂತು ನೋಡಿ. ಮಾವಿನಕಾಯಿ ಫ್ರೆಶ್ ಆಗಿರುವಂಥದ್ದು ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ತುಂಬ ಚೆನ್ನಾಗಿ. ಈ ಥರ ಮಾವಿನಕಾಯಿ ಸಿಕ್ಕರೆ ನೀವು ಕೂಡ ಇದು ಇನ್ಸ್ಟಂಟ್ ಆಗಿರುವಂಥ ಒಂದು ಉಪ್ಪಿನಕಾಯಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ, ಒಂದು 2 ಮಾವಿನಕಾಯಿನ ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡು ಯಾವುದೇ ಮಾಯ್ಶ್ಚರ್ ಇಲ್ಲದಾಗೆ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಇದರಲ್ಲೂ ಕೂಡ ನೀರು ಇರಬಾರ್ದು. ಇದು ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂಥ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ. ಮಾಡೋದು ನೋಡೋಣ. ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಸಾಸಿವೆ ಜೀರಿಗೆ 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು. ಅರ್ಧಂಬರ್ಧ ಫ್ರೈ ಮಾಡಿಬಿಡಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 20 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೋಡಿ ಜಜ್ಜಿದಂಥ ಒಂದು 10 ಹೆಸರು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿರುವಂಥ 2 ಮಾವಿನಕಾಯಿಗೆ ಒಂದು 10 ಹೆಸರು ಬೆಳ್ಳುಳ್ಳಿ ಆದರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಈ ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಗಾಗೋದು ಬೇಕಾಗಿಲ್ಲ, ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು. ತಕ್ಷಣವೇ ನೋಡಿ ಕಟ್ ಮಾಡಿ ಇಟ್ಕೊಂಡಂಥ ಮಾವಿನಕಾಯಿ ಪೀಸ್ಗಳನ್ನು ಹಾಕ್ಕೊಂಡಿದ್ದೀನಿ ನಾನು. ಮಾವಿನಕಾಯಿ ಪೀಸ್ ಹಾಕಾದ್ಮೇಲೆ ಒಂದು 20 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಪ್ರತಿಯೊಂದು ಮಾವಿನಕಾಯಿ ಹೋಳುಗಳು ಕೂಡ ಫ್ರೈ ಆಗಬೇಕು. ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಒಂದು 20 ಸೆಕೆಂಡ್ 30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. ಇವಾಗ ನೋಡಿ, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಜಾಸ್ತಿ ಖಾರ ತಿನ್ನೋರಿದ್ರೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು. ಹಾಗೆ ಉಪ್ಪು, ಈ ನೀವು ಎಷ್ಟು ತೊಗೊಳ್ತಿರೋ ಮಾವಿನಕಾಯಿ ಅಷ್ಟು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಈ ಥರ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ನಾವು ಹಾಕಿರೋಂಥ ಅಚ್ಕಾರದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಒಂದು 1/4 ಕಪ್ಗಿಂತ ಜಾಸ್ತಿ 3/4 ಕಪ್ ಆಗೋಷ್ಟು ನಾನು ಬೆಲ್ಲನ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಮಸ್ಟು ಹಾಕಲೇಬೇಕು, ತುಂಬ ಚೆನ್ನಾಗಾಗುತ್ತೆ ಬೆಲ್ಲ ಹಾಕೋದ್ರಿಂದ. ನೀವು ಬೆಲ್ಲದ ಪ್ರಮಾಣ ಎಷ್ಟು ಹಾಕಿರ್ತೀರೋ ಖಾರದ ಪ್ರಮಾಣ ಕೂಡ ನೀವು ಅಷ್ಟೇ ಹಾಕೋಬೋದು. ಖಾರವಾಗಿ ಸಿಹಿಯಾಗಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋವಂಥ ಬಿಸಿ ಉಪ್ಪಿನಕಾಯಿ. ಇದನ್ನು ಆರಾಮಾಗಿ ಒಂದು 2 ರಿಂದ 3 ದಿನ ನೀವು ತಿನ್ಬೋದು. ಇನ್ಸ್ಟಂಟಾಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ, ಒಂದು 10 ನಿಮಿಷ ಬಿಟ್ಟಿದೆ. ಚೆನ್ನಾಗಿ ಎಲ್ಲ ರಸ ಬಿಟ್ಕೊಂಡಿದೆ. ನಾವು ಹಾಕಿರುವಂಥ ಬೆಲ್ಲ ಏನಿದೆ ನೋಡಿ ಪೂರ್ತಿ ಕರಗಿ ರಸ ಎಲ್ಲ ಬಿಟ್ಕೊಂಡಿದೆ. ಮಾವಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ನೀವು ನೋಡ್ತಿರ್ಬೋದು. ಸಾಫ್ಟಾಗಿ ಬೇಯಬೇಕು ಮಾವಿನಕಾಯಿ. ಒಂದು 5 ರಿಂದ 10 ನಿಮಿಷ ಬೇಯಿಸಿದ್ರೆ ಮುಚ್ಚಿ ಬೆಂದಿರುತ್ತೆ. ಈ ಥರ ರಸ ಕೂಡ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಊಟದ ಜೊತೆ, ಅನ್ನ ಸಾಂಬಾರು ಜೊತೆ ಸೈಡಲ್ಲಿ ತುಂಬ ರುಚಿಯಾಗಿರುವಂಥ ಒಂದು ಇನ್ಸ್ಟಂಟಾಗಿ ಮಾಡ್ಕೊಬೋದಾದಂಥ ಉಪ್ಪಿನಕಾಯಿ. ಇವಾಗ ಮಾವಿನಕಾಯಿ ಸೀಸನ್ನಲ್ಲಿ ಮೊದಲಿಗೆ ಮಾಡ್ಕೊಳ್ಳೋಕ್ಕೆ ನೆನಪಾಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಇದು. ಖಂಡಿತವಾಗ್ಲೂ ಇದನ್ನು ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ, ಒಂದು 5 ರಿಂದ 10 ನಿಮಿಷದಲ್ಲಿ ರೆಡಿ ಆಗುವಂಥ ಒಂದು ರೆಸಿಪಿ. ಸೊ ನೋಡಿ, ಇದನ್ನು ಲಾಂಗ್ ಟೈಮ್ ಇಟ್ಕೊಳ್ಳೋಕ್ಕಾಗಲ್ಲ. ಒಂದು 2 ರಿಂದ 3 ದಿನ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಒಂದು 3 ದಿನ ಹೊರಗಡೆ ಒಂದು 2 ದಿನ ಇಟ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.